ನಿನ್ಬೆನ್ ಎಷ್ಟು ಕ್ರೇಜಿ ಇತ್ತು ಅಂದರೆ ಹನೋಯ್ಗೆ ಬಂದಿದ ತಕ್ಷಣ ಇಲ್ಲಿ ಯಾಕಾದರೂ ಬಂದೆ ಅನ್ನಿಸ್ತಿದೆ. ಸೊ ಇಲ್ಲಿಂದ ಫಸ್ಟ್ ಒಂದು ಬಸ್ ತೊಗೊಂಡು ಕ್ಯಾಟ್ಬಾ ಐಲ್ಯಾಂಡ್ಸ್ ಕಡೆ ಹೋಗ್ತಾ ಇದ್ದೀನಿ. ಅರೌಂಡ್ 20 ದಿನ ಕಂಟಿನ್ಯೂಸ್ ಆಗಿ ವಿಯೆಟ್ನಾಂನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ನ ಕವರ್ ಮಾಡಿದ್ಮೇಲೆ ನನಗೆ ರಿಲ್ಯಾಕ್ಸ್ ಆಗೋಕ್ಕೆ ಒಂದು ಸೈಲೆಂಟ್ ಆಗಿರೋ ಜಾಗ ಬೇಕಿತ್ತು. ಸೊ ಅದಕ್ಕೆ ಬಸ್ ಹತ್ತಿದೆ. ಆಮೇಲೆ ಒಂದು ಸ್ಪೀಡ್ ಬೋಟ್ ಹತ್ತಿ ಆಮೇಲೆ ಮತ್ತೆ ಬಸ್ ತೊಗೊಂಡು ಈಗ ನಾನು ಕ್ಯಾಟ್ಬಾ ಐಲ್ಯಾಂಡ್ಸ್ಗೆ ರೀಚ್ ಆಗಿದ್ದೀನಿ. ಕೊನೆಗೂ ಡಿಸೈಡ್ ಮಾಡಿಬಿಟ್ಟು ಇದಾವುದೋ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ತು. ಇಟ್ ಇಸ್ ಅ ಹಾಸ್ಟೆಲ್. ಚೆನ್ನಾಗಿದೆ. Beautiful. Yeah, a lot of, I mean, it was one of the first places to kind of adopt that spirituality. What a welcome. ಇದೆ ಪ್ರಾಪರ್ಟಿ. ಚೆಕ್ ಇನ್ ಮಾಡಿಬಿಟ್ಟು ಹೇಳ್ತೀನಿ. ಇಲ್ಲಿ ನಾವು ಬೈಕ್ನ ರೆಂಟ್ ಮಾಡಿದ್ದೀವಿ. ಇದೇನಾ ನಮ್ಮ ಬೈಕು. ಗುಡ್ ಮಾರ್ನಿಂಗ್. ಏನಂದರೆ ಇದು ನಮ್ಮ ಹಾಸ್ಟೆಲ್ಲು. ಆ್ಯಂಡ್ ಎದ್ದಿದ್ದು ಲೇಟ್ ಆಯ್ತು ಸ್ವಲ್ಪ. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡು. ಪಾಪ ಪ್ಯಾನ್ ಕೇಕ್ಸ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ನ ನೋಡಿಸ್ತೀನಿ ಇಲ್ಲಿ ನೋಡಿ. ಇದೆ ನನ್ನ ಬ್ರೇಕ್ಫಾಸ್ಟು. ಇದಾದಮೇಲೆ ಅವ್ರು ಇಲ್ಲಿರೋರು ಅದೇನೋ ಅವ್ರ ಟ್ರೆಡಿಷ್ನಲ್ ಕಲ್ಚರ್ನ ಏನೋ ಮಾಡ್ತಿದ್ದಾರೆ. ಅದೊಂದು ಸ್ವಲ್ಪ ಇದು ನೋಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಂತ. ಅದಾದಮೇಲೆ ಮೇ ಬಿ ಲೈಕ್ ಇದಕ್ಕೆ ಹೋಗ್ಬೋದು. ಇಲ್ಲೊಂದು ಕೇವ್ ಇದೆ, ಕೇವ್ಗೆ ಹೋಗ್ತೀನಿ. ಅದಾದಮೇಲೆ ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟಿಗೆ ಹೋಗ್ತೀನಿ. ಕ್ಯಾಟ್ಬಾನಲ್ಲಿ ಇಷ್ಟೇ ಫೇಮಸ್ಸು. ತುಂಬ ಚಿಕ್ಕ ಐಲ್ಯಾಂಡು, ಜಸ್ಟ್ ರಿಲ್ಯಾಕ್ಸಿಗೆ ಬಂದಿರೋದು. Pancakes are actually good and this is included with my stay. ಇದು ನನಗೆ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ಸ್ಟೇ ಮಾಡಿರೋದ್ರಿಂದ. ಇಟ್ಸ್ ಗುಡ್. ಇಲ್ಲಿ ಇವಾಗ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನಾಟ್ ಯೆಟ್. Just do it. Just do it. Maybe someday. Just keep it up and you're gonna be famous. I trust you. Yeah. Have a seat. Yeah. Oh. Yeah, he's gonna teach you how to buy this, Okay. and he's gonna give it to you like a gift. Yeah, to make a memory. So yeah. ವಿಯೆಟ್ನಾಮೀಸ್ನಲ್ಲಿ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಾರೆ. ಬರೆದ ಮೇಲೆ ಲೈಕ್ ಇದು ಸುವೆನಿಯರ್ ಥರ ನಮಗೆ ಗಿಫ್ಟ್ ಥರ ಕೊಡ್ತಾರಂತೆ. ಒಂದು ಒಳ್ಳೆ ಮೆಮೊರಿನ ಕ್ಯಾಟ್ಬಾನಲ್ಲಿ ಬಿಟ್ಬಿಟ್ಟು ಹೋಗೋದಕ್ಕೆ ದಿಸ್ ಇಸ್ ದ ರೈಟ್ ಥಿಂಗ್. ಅಂಡೋ ಇಂಡಿಯಾ. ವಿಯೆಟ್ನಾಮೀಸ್ನಲ್ಲಿ ಇಂಡಿಯಾನ ಅಂಡೋ ಅಂತಾರೆ. ಓಕೆ, ನಾವು ಬರ್ಬಿಟ್ಟು ನೋಡೋಣ ಏನು ಮಾಡುತ್ತಾರೆ ಇಷ್ಟು ಅಂತ. ಇದು ಇವ್ರದ್ದು ಬ್ರಷು. This one made from mouse. ಮೌಸ್ ಹೇರ್. Hairs. ಓಕೆ, ಗುರು ಇಲಿ ಕೂದಲಿಂದ ಮಾಡಿರೋದಂತ ಇದು. ಇಲ್ಲೂ ಯೂಸ್ ಮಾಡ್ಕೊಳ್ತಾರೆ ಇವರು. Yeah. ಓಕೆ. So you can. Maybe this one made from rabbit. ಓ ರ್ಯಾಬಿಟ್. ಓ ಓಕೆ ಓಕೆ. ರ್ಯಾಬಿಟ್ ಕೂದಲಿಂದ ಮಾಡಿರೋದಂತ. And this is Mandarin? Vietnamese? Yes, sir. Origin Mandarin, Origin but Mandarin. we are using and we have some chain and different to it. Okay. Follow Vietnam. Okay.
ಇದು ವಿಯೆಟ್ನಮೀಸು ಒರಿಜಿನ್ನು ಮ್ಯಾಂಡ್ರಿನ್ನು, ಬಟ್ ಆದರೆ ಸ್ವಲ್ಪ ಪ್ರೊನೌನ್ಸಿಯೇಷನ್ಸ್ ಚೇಂಜ್ ಆಗೋದಷ್ಟೇ. ವಿಯೆಟ್ನಮೀಸ್ ಬರೆಯೋದು ಹೇಳ್ಕೊಟ್ರು. ಏನಂದರೆ ಬೇಸಿಕ್ಲಿ ಇಂಡಿಯಾನ ಅಂಡು ಅಂತ ಕರೀತಾರೆ, ಅದನ್ನು ಹೆಂಗೆ ಬರೆಯೋದು ಅಂತ. ಆ್ಯಂಡ್ ಇದು ಒಂಥರ ಸುವೆನಿಯರು ಟೀಚರ್ ಕೊಟ್ಟಿರೋದು. ಯಾ ದಿಸ್ ಇಸ್ ಇಟ್. ಗುಡ್. ಇವಾಗ ಒಂದು ಕೇವ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ ವಿಯೆಟ್ನಾಂನಲ್ಲಿ. ಇಲ್ಲಿ ಮರ್ತೋಗ್ಬಿಡ್ತೀನಿ ಗುರು. ಇಲ್ಲಿ ರೈಟ್ ಸೈಡ್ ಆಫ್ ದ ರೋಡ್ ಅಲ್ಲಿ ಓಡಿಸ್ಬೇಕು. ಅಂಡ್ ಗಾಡಿ ರೆಂಟ್ ಮಾಡಿದೀನಿ. ನಡೀರಿ ಕೇವ್ನ ನೋಡಕ್ ಹೋಗೋಣ ಹೇಗಿದೆ ಏನು. ಆಸ್ ಐ ಟೋಲ್ಡ್, ಲೈಕ್ ವಿಯೆಟ್ನಾಂನಲ್ಲಿ ಇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಕೇವ್ ಇಕೋಸಿಸ್ಟಮ್ ಇನ್ ದ ವರ್ಲ್ಡ್. ಲೈಕ್ ಇಟ್ಸ್ ಲೈಕ್ ವೆರಿ ಗುಡ್. ಬನ್ನಿ ಹೋಗ್ಬಿಟ್ಟು ಕೇವ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ ಸೈಕಲ್ ಹೊಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಿದಾರೆ ಕ್ಯಾಟ್ ಬಾನ್. ಇದು ನೋಡಿದ್ರ ಎಂತ ಚಿಂತೆ ಆಗಿದೆ ಅಂತ. ಕೇವ್ಗೆ ಇನ್ನು 10 ನಿಮಿಷ ಇದೆ. ಕೇವ್ನ ಸಿಗ್ತೀನಿ. ಕ್ಯಾಟ್ಬಾ ಒನ್ ಆಫ್ ದ ರಿಮೋಟ್ ಐಲ್ಯಾಂಡ್ಸ್ ಇನ್ ವಿಯೆಟ್ನಾಮ್. ಇಲ್ಲಿ ಮಜಾ ಏನಂದ್ರೆ 2 ವೀಲರ್ ತಗೊಂಡ್ಬಿಟ್ಟು ಈ ತರ ಈ ಐಲ್ಯಾಂಡ್ ನಲ್ಲಿ ಓಡಿಸೋದಕ್ಕೆ ಯಾರು ಇರಲ್ಲ, ಅಕ್ಕಪಕ್ಕ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಒಂದು ಹಂಪ್ ಇಲ್ಲ, ಒಂದು ಟ್ರಾಫಿಕ್ ಇಲ್ಲ, ನೆಮ್ಮದಿ ಅಂದ್ರೆ ಇರೋದು. ಲಿಟ್ರಲಿ ಖಾಲಿ ರೋಡು, ಒಳ್ಳೆ ಸೀನ್ರಿ, ಅಲ್ಟಿಮೇಟ್. ನೀವು ಯಾರಾದ್ರೂ ಕ್ಯಾಟ್ಬಾ ಐಲ್ಯಾಂಡ್ ಬಂದ್ರೆ ಅಪ್ಪಿ ಐಲ್ಯಾಂಡ್ ಸಿಗ್ತೇನೆ, ಆದ್ರೆ ನಡೆದು ಓಡಾಡಕ್ ಆಗಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ನಡಿಬೇಕಾಗತ್ತೆ. ಮತ್ತೆ ಇಲ್ಲಿ ನೀವು ಗ್ರ್ಯಾಬ್ ಬುಕ್ ಮಾಡ್ಕೊಳ್ತೀನಿ ಅದ್ ಮಾಡ್ತೀನಿ ಅಂದ್ರೆ ಇಲ್ಲೆಲ್ಲ ಗ್ರ್ಯಾಬ್ ಸಿಗಲ್ಲ, ಕ್ಯಾಬ್ ಸಿಗಲ್ಲ, ಮೊಂಡು ಸಿಗಲ್ಲ. ಓಕೆನಾ? ಅಂಡ್ ಅದಕ್ಕೆ ನಿಮ್ಮ ಸ್ಟೇ ಅವ್ರ ಹತ್ರನೇ ಒಂದ್ ಗಾಡಿನ ರೆಂಟ್ ತಗೊಳ್ಳಿ. ಈಗ ಏನ್ ಜಾಸ್ತಿ ಏನಾಗಲ್ಲ, 300 ರೂಪಾಯಿ 400 ರೂಪಾಯಿ ಆಗತ್ತಷ್ಟೇ ಪರ್ ಡೇ. 300 ರೂಪಾಯಿ 500 ರೂಪಾಯಿ ಪರ್ ಡೇ ಅನ್ಕೊಳ್ಳಿ, ಜಾಸ್ತಿ ಅಂದ್ರೆ. ತಗೊಂಡ್ಬಿಟ್ಟು ಓಡಾಡೋದಕ್ಕೆ ಗಾಡಿನೇ ಬೆಸ್ಟ್ ಇಲ್ಲಿ. ಇವಾಗ ಕೇವ್ ಹತ್ರ ಬಂದಿದೀವಿ. ಸ್ಟಾಪ್ ಮಾಡ್ಬಿಟ್ಟು ಹೋಗೋಣ. ಕೇವ್ ಎಂಟ್ರೆನ್ಸ್ ಇದೆ, ಸ್ಟಾಪ್ ಮಾಡ್ಬಿಟ್ಟು ನೋಡೋಣ ಹೆಂಗೆ ಏನ್ ಕತೆ ಅಂತ. ಕೇವ್ಗೆ ಎಂಟ್ರಿ ಟಿಕೆಟ್ ಇತ್ತು, ಟಿಕೆಟ್ ತೊಗೊಂಡಿದ್ದೀನಿ 120,000. ಓಕೆ, ವಿಯೆಟ್ನಮೀಸ್ದು. ಆ್ಯಂಡ್ ಆ ಟಿಕೆಟ್ನ ನ್ಯಾಷನಲ್ ಪಾರ್ಕ್ಗೂ ಯೂಸ್ ಮಾಡ್ಬೋದು. ಇದೇ ಕೇವು. ಓಕೆ, ಈ ಲೈಮ್ಸ್ಟೋನ್ ಏನು ಅನ್ಬೋದು ಇದನ್ನು, ಈ ಲೈಮ್ಸ್ಟೋನ್ ಕ್ಲಿಫ್ ಒಳಗಡೆನೆ ಕೇವ್ ಫಾರ್ಮ್ ಆಗಿರೋದು. ಆ್ಯಂಡ್ ಕೇವ್ ಎಷ್ಟು ದೊಡ್ಡದು ಅಂದರೆ ಒಂದು 400 ಸ್ಕ್ವೇರ್ ಮೀಟರ್ಸ್ ಅಷ್ಟು ದೊಡ್ಡದಂತೆ. ಓಕೆನಾ? ಆ್ಯಂಡ್ ಅದು ಬಿಟ್ಟು ಇನ್ನೇನು ಹೇಳೋದು ಅಂದರೆ ಲೈಕ್ ಆ ಟಿಕೆಟು 1 ಡೇಗೆ ವ್ಯಾಲಿಡ್. ಇವಾಗ ಇದೇ ಟಿಕೆಟ್ನ ಇಟ್ಕೊಂಡ್ಬಿಟ್ಟು ಕ್ಯಾಟ್ಬಾ ನ್ಯಾಷನಲ್ ಪಾರ್ಕ್ ಅಂತ ಒಂದಿದೆ, ಅಲ್ಲೊಂದು ಹೈಕ್ ಇದೆ, ಅದು ಕೂಡ ಮಾಡ್ಬೋದು. ನಾನು ಹೋಗ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಫಸ್ಟು ಕೇವ್ನ ಎಕ್ಸ್ಪ್ಲೋರ್ ಮಾಡೋಣ. ಆ ಥರ ಸ್ಟೆಪ್ಸ್ ಕಟ್ಬಿಟ್ಟಿದ್ದಾರೆ. ಐಗಸ್ ಎಲ್ಲೋ ಮಧ್ಯದಲ್ಲಿ ಆಗಿರಬೇಕು ಕೇವ್, ಈ ಬಂಡೆ ಮಧ್ಯದಲ್ಲೆಲ್ಲೋ ಕೇವ್ ಆಗಿದೆ. ಮೇ ಬಿ ನೋಡೋಣ ಬನ್ನಿ. ಇದು ಒಂದು ಅಡ್ವಾಂಟೇಜ್ ಏನಂದ್ರೆ ಟೂರಿಸ್ಟ್ ಪ್ಯಾಕ್ಗಳನ್ನ ಚೂಸ್ ಮಾಡಿದ್ರೆ ನಾವೇ ಬರೋದು. ಒಂದು ನರಪಿಳೆ ಕೂಡ ಇಲ್ಲ ಇಲ್ಲಿ. ಓ ಫಕ್, ಇದು ಕೆಳಗಡೆ ಬಿದ್ದಿರೋದು, ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. The formations are truly amazing. ಇದು ನೋಡಿ, ಇದು ಶೈನಿಂಗ್ ಇದೆ. ಗೊತ್ತು ನನ್ನ ಶಾಡೋನೇ ಇದೆ ಅಂತ ಇದು ಫುಲ್ಲು. ಬಟ್ ಸಿ,
ಅವ್ನು ಹೇಳಿದ್ದಾನೆ ಹೋಗ್ತಾ ಹೋಗ್ತಾ ಕೇವ್ ಚಿಕ್ಕದಾಗತ್ತೆ ಅಂತ. ಈಗ ಯಾರು ಇಲ್ದಿರೋದ್ರಿಂದ ನಂದೊಬ್ಬಂದೇ ವಾಯ್ಸು. ನಿಮಗೂ ಕ್ಲೀನಾಗಿ ಕೇಳ್ತಾ ಇರ್ಬೋದು. ಯಾಕೋ ಹೊಡಿತಾ ಇದೆ ಫುಲ್ಲು. ಒಂದು ಫನ್ ಫ್ಯಾಕ್ಟ್ ಏನಂದರೆ, ಈ ಕೇವ್ನಲ್ಲಿ ತುಂಬ ಬ್ಯಾಟ್ಸ್ ಇದೆ. ಓಕೆ, ಇತ್ತಂತೆ. ಇವಾಗ ಜನ ಹೋಗಿ 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 ಅದ್ರ ಇಕೋಸಿಸ್ಟಮ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ತುಂಬ ಬ್ಯಾಟ್ಸು, ಲೈಕ್ ಇಟ್ ವಾಸ್ ಅ ಹೋಮ್ ಫಾರ್ ದ ಬ್ಯಾಟ್ಸ್. ಅದಕ್ಕೆ ಮುಂಚೆ ಅದಕ್ಕೆ ಕೇವ್ ಹೆಸರು ಇವ್ರ ಭಾಷೆಯಲ್ಲಿದೆ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ವಿಯೆಟ್ನಮೀಸ್ ವರ್ ಇನ್ ವಾರ್. ಅವಾಗ ಈ ಕೇವ್ನ ಒಂದು ನೇವಲ್ ಬೇಸ್ ಆಗಿ ಯೂಸ್ ಮಾಡ್ತಿದ್ರಂತೆ. ಓಕೆ, ಟು ಸ್ಟೋರ್ ದೇರ್ ಸಪ್ಲೈಸ್ ಆಗಲಿ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಕೇವ್, ಅದು ಕ್ಲೋಸ್ ಆಗಿದೆ, ಅದನ್ನು ಹಾಸ್ಪಿಟಲ್ ಆಗಿ ಯೂಸ್ ಮಾಡ್ತಿದ್ರಂತೆ. ಆ್ಯಂಡ್ ಎಸ್, ಅಷ್ಟೇ ಫನ್ ಫ್ಯಾಕ್ಟ್. ಇಲ್ಲಿ ನೋಡಿ, ಕೇವ್ ಒಳಗಡೆನೂ ಒಂದು ಇಕೋಸಿಸ್ಟಮ್ ಫಾರ್ಮ್ ಆಗ್ತಾ ಇದೆ. ಗಿಡಗಳೆಲ್ಲ ಬೆಳ್ಕೊಂಡು ನೋಡಿ, ಅಷ್ಟು ಚಿಕ್ಕ ಪಾತಂತ, ತುಂಬ ಚಿಕ್ಕ ಜಾಗ. ಗಾಳಿನ ಆಡ್ತಿಲ್ಲ ಅಲ್ಲಿ. ನಿಜ ಬ್ಯೂಟಿಫುಲ್ ಆಗಿದೆ. ನೋಡಿ, ಅಷ್ಟು ಚಿಕ್ಕ ಜಾಗ. ಒಬ್ಬನೇ ಬಂದಿರೋದ್ರಿಂದ ನೋಡ್ಕೊಂಡು ಬರಬೇಕು. ತಲೆಗೆಲ್ಲ ಓಡಿಸ್ಕೊಂಡು ಮಠ ಸಾಕ್ಬಿಟ್ರೆ ಕಷ್ಟ. ಇದು ನೋಡಿ, ಇಲ್ಲಿ ಫಾರ್ಮೇಶನ್ ಚಂದ ಸಖತ್ತಾಗಿದೆ. ಕೇವ್ ಅಂತೂ ವರ್ತ್ ವಿಸಿಟಿಂಗು. ಪ್ಲಸ್ ನೀವು ಕ್ಯಾಟ್ ಪಾರ್ಕ್ ಬಂದರೆ ಜಾಸ್ತಿ ಏನಿಲ್ಲ ಮಾಡೋದಕ್ಕೆ. ವರ್ತ್ ವಿಸಿಟಿಂಗ್ ಅನ್ನೋದಕ್ಕಿಂತಲೂ ಮಸ್ಟ್ ವಿಸಿಟು. ಆ್ಯಂಡ್ ಈ ಕೇವ್ ಹೆಸರು ಟ್ರುಂಗ್ ಟ್ರ್ಯಾಂಗ್ ಕೇವ್ ಅಂತ. ಓಕೆ, ನೀವು ಗೂಗಲ್ ಮಾಡಿ. ಸುಮ್ಮನೆ ನಿಮ್ಮ ಸ್ಟೇ ಅವ್ರ ಹತ್ರ ಎಲ್ಲ ಕೇಳ್ಬಿಟ್ಟು ಸುಮ್ಮನೆ ಚೊಂಬ ಹಾಕಿಸ್ಕೊಂಡ್ಬಿಟ್ರಿ. ಸುಮ್ಮನೆ ಇಲ್ಲೇ ಬನ್ನಿ, ಟಿಕೆಟ್ ತೊಗೊಳ್ಳಿ, ಒಳಗೋಗಿ ನೋಡ್ಕೊಂಡು ಆಚೆ ಹೋಗ್ರಿ. ಇಲ್ಲಾಂದರೆ ಸುಮ್ಮನೆ ಈ ಥರ ಕರ್ಕೊಂಡು ಬರ್ತಾರೆ ಬಗ್ಗಿನಲ್ಲಿ. ಕರ್ಕೊಂಬಂದ್ಬಿಟ್ಟು ಫುಲ್ಲು 120,000 ಇರೋದನ್ನು ಒಂದು 300,000 ಇಸ್ಕೊಂಡ್ಬಿಟ್ಟು ನಿಮಗೆ ಚೆನ್ನಾಗೆ ನಾಮ ಹಾಕ್ಬಿಟ್ಟು ಕಳಿಸ್ತಾರೆ. ಗುರು ಯಾವಾಗಲೂ ಮರಿತೀನಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ರೈವ್ ಮಾಡಬೇಕು. ನಾವು ಇಂಡಿಯಾನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ರೈವ್ ಮಾಡಿ ಅಭ್ಯಾಸ ಅಲ್ಲ. ಅಂಡ್ ಎಸ್, ಒಂದಿವೆ ಮಾಮ ಸಿಕ್ಬಿಟ್ಟ. ಏನ್ ಫೈನ್ ಏನ್ ಹಾಕಿಲ್ಲ, ಬಟ್ ಆದ್ರೆ ಹೆಲ್ಮೆಟ್ ಹಾಕೊಂಡು ಹೋಗು ಅಂತ ವಾರ್ನಿಂಗ್ ಕೊಟ್ಟು ಕಳ್ಸಿದ್ದಾರೆ. ಯಾರು ನನ್ಗೆ ಹಾಯ್ ಹೇಳ್ತಿದ್ದ, ಅದಕ್ಕೆ ನೋಡಿದ್ದೆ. ಬಟ್ ಒನ್ ಆಫ್ ದ ಮೋಸ್ಟ್ ರಿಮೋಟ್ ಐಲ್ಯಾಂಡ್ಸ್. ಜಾಸ್ತಿ ಟೂರಿಸ್ಟ್ಗಳಿರಲ್ಲ. ಒಂದು ಜಾಸ್ತಿ ಒಂದು 100-200 ಜನ ಇರ್ಬೋದು ಅಷ್ಟೇ. ಲೈಕ್ ನೀವು ಒಂದ್ ಸ್ವಲ್ಪ ಪೀಸ್ಫುಲ್ ಆಗಿರೋ ಜಾಗ ಬೇಕು, ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಕ್ಯಾಟ್ ಬಾಯ್ ಐಲ್ಯಾಂಡ್ ಬನ್ನಿ. ಇಟ್ಸ್ ಲೈಕ್ ಜಸ್ಟ್ 4 hours ಫ್ರಮ್ ಹನೋಯ್. ಹನೋಯ್ ಅಂತ ಬಿಸಿ ಟೌನ್ ಅಂದ್ರೆ ಲೈಕ್ ನಂಗೆ ಅದು ಚೂರು ಇಷ್ಟ ಆಗ್ತಾ ಇಲ್ಲ. ಲಾಸ್ಟ್ ಡೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನಿಮ್ಗೆ ನೋಡಿಸ್ತೀನಿ. ಅಂಡ್ ಕ್ಯಾಟ್ ಬಾಯ್ ಇಸ್ ಗ್ರೇಟ್. ಕ್ಯಾಟ್ ಬಾಯ್ ನಲ್ಲಿ ಏನ್ ಗೊತ್ತಾ ಸ್ಪೆಷಾಲಿಟಿ, ಆತರ ಹನೋಯಿ ಮತ್ತೆ ಹೋಚಿಮಿನ್ ನಲ್ಲಿ ಮಳೆ ಬರ್ತಾ ಇದೆಯಲ್ವಾ, ಆತರ ಮಳೆನೂ ಇಲ್ಲ. ಅಂಡ್ ಸಾಪಾ ಮತ್ತೆ ಹಾಜಾಂಗ್ ತರ ಚಳಿ ಕೂಡ ಇಲ್ಲ. ಇಟ್ಸ್ ಬೇಸಿಕ್ಲಿ ಪರ್ಫೆಕ್ಟ್ ಅಮೌಂಟ್ ಆಫ್ ಸನ್, ಒಳ್ಳೆ ವೆದರು ಟು ಎಕ್ಸ್ಪ್ಲೋರ್. ಲೈಕ್ ಅವಾಗ ಫಾಗಿ ಆಗತ್ತೆ, ಇನ್ನೂ ಸಖತ್ತಾಗಿದೆ. ಅಂಡ್ this one of the best whites here. Like nature is great. ನಿಮಗೆ ಬೀಚ್ ಕೂಡ ಇದೆ, ಹೈಕ್ಸ್ ಕೂಡ ಇದೆ, ಕೇವ್ಸ್ ಕೂಡ ಇದೆ, ಒಂದು ಡೀಸೆಂಟ್ ಫುಡ್ ಕೂಡ ಸಿಗತ್ತೆ. ನೀವು ವಿಯೆಟ್ನಾಂ ನಲ್ಲಿ ಸುತ್ತಾಡಿ ಆಡಿ ಸುಸ್ತಾಗಿದ್ರೆ ಡೆಫಿನೆಟ್ ಆಗಿ ಜಸ್ಟ್ ಕಮ್ ಟು ಕ್ಯಾಟ್ ಬಾ ಅಂಡ್ ರಿಲ್ಯಾಕ್ಸ್ ಫಾರ್ 2 days. ಡೂ ನಥಿಂಗ್, ಮಜಾ ಮಾಡ್ತೀರಾ.
ಅಟ್ ಲಾಸ್ಟ್ ಯಾವುದೋ ಒಂದು ರೋಡ್ ಎತ್ಕೊಂಡು ಹಂಗೂ ಹಿಂಗೂ ಬಂದು ಇಲ್ಲೊಂದು ಬೀಚಿಗೆ ಬಂದಿದ್ದೀನಿ. ಅಂತ ದ ಬೀಚ್ ಇಸ್ ಲೈಕ್ ರಿಯಲಿ ಕ್ಲೀನ್, ಲೆಸ್ ಟೂರಿಸ್ಟಿ ಅಂಡ್ ದ ವ್ಯೂ ಇಸ್ ಆಸಮ್. ಲೈಕ್ ನೋಡಿ ಇದು ಅಲ್ಲೇ ಫೋಟೋ ತೊಗೊಂಡು ವಾಪಸ್ ಹೋಗ್ಬೇಕು ಅನ್ಕೊಂಡೆ. ದಿಸ್ ಇಸ್ ಮೈ ಫ್ರೆಂಡ್ ಫ್ರಮ್ ಬೆಲ್ಜಿಯಂ, ಕರೆಕ್ಟ್? Yes, cousin. ಯಾ, ಸಿಕ್ಕಿದ್ರು. ಅದು ನನಗೆ ಗೊತ್ತಿರಲಿಲ್ಲ ಇವರೇ ಅವರು ಅಂತ. ಎಲ್ಲ ವೆಸ್ಟರ್ನ್ ಪೀಪಲ್ ಒಂದೇ ಥರ ಕಾಣ್ತಿದ್ದಾರೆ. ಅವ್ರು ಸಿಕ್ಬಿಟ್ಟು ಹಾಯ್ ಅಂದರು. ಇಲ್ಲೊಂದು ಹೈಕ್ ಇದೆ, ಹೈಕಿಗೆ ಹೋಗ್ತಾ ಇದ್ದೀವಿ. ಟ್ರಯಲ್ ನೋಡಿ ಹೀಗಿದೆ ಆ್ಯಂಡ್ ವ್ಯೂ ಸಖತ್ತಾಗಿದೆ. ವ್ಯೂ ಅಂತೂ ಸಖತ್ತಾಗಿದೆ. ನೋಡೋಣ, ಇದೊಂದು ಹೈಕ್ ಥರ ಇದೆ. ಮೇಲ್ಗಡೆ ಪೀಕಿಗೆ ಹೋಗ್ಬಿಟ್ಟು ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡೋಣ. ಎಸ್, ಆ್ಯಂಡ್ ಎಸ್ ಗೈಸ್, ದಿಸ್ ಇಸ್ ದ ಥಿಂಗ್ ಐ ಲವ್ ಅಬೌಟ್ ಸೋಲೋ ಟ್ರಾವೆಲಿಂಗ್. ಏನಂದರೆ ಇಲ್ಲಿ ಬರೋಕ್ಕೆ ನನಗೆ ಪ್ಲ್ಯಾನ್ ಕೂಡ ಇರಲಿಲ್ಲ. ದಿಸ್ ಮ್ಯಾನ್ ಲೈಕ್ ಮೆಟ್ ಮೀ ಆನ್ ದ ಎಂಟ್ರೆನ್ಸ್ ಆ್ಯಂಡ್ ಟೋಲ್ಡ್ ಲೈಕ್ ದರ್ ಟ್ರಾವೆಲ್ ಹೋಗೋಣವ ಅಂತ. ಆ್ಯಂಡ್ ಐ ಆಮ್ ಹಿಯರ್ ವಿತ್ ಹಿಮ್ ಆ್ಯಂಡ್ ವ್ಯೂ ಇಸ್ ಟ್ರೂಲಿ ವರ್ತ್ ಇಟ್. ನೋಡಿ ಇದು ಫಕಿಂಗ್ ಗ್ರೇಟ್, ಇಟ್ಸ್ ರಿಯಲಿ ಗ್ರೇಟ್. ಅಲ್ಲಿ ನೋಡಿ, ಜಸ್ಟ್ ಸನ್ಲೈಟ್ ಅಲ್ಲೇ ಬೀಳ್ತಾ ಇದೆ. ಸನ್ ರೇಸು ಎಷ್ಟು ಡಿಫೈನ್ಡಾಗಿ ಕಾಣ್ತಾ ಇದೆ ನೋಡಿ. ಮೇ ಬಿ ಕ್ಯಾಮ್ರಾ ಅಲ್ಲ ಚೆನ್ನಾಗಿ ಕಾಣ್ತಾ ಇಲ್ವೇನೋ, ಬಟ್ ರಿಯಲ್ ಆಗಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಎಸ್ ಗೈಸ್, ದಿಸ್ ಇಸ್ ಇಟ್. ಲೈಕ್ ಇಲ್ಲಿ ನೋಡಿ, ಒಳ್ಳೆ ಸೀನ್ರಿ ಇತ್ತು. ಐ ಥಿಂಕ್ ದ ಸನ್ಸೆಟ್ ಇಸ್ ಆಲ್ಮೋಸ್ಟ್ ಡನ್. ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಕ್ ಟ್ರಾವೆಲಿಂಗ್ ಸೋಲೋ. ನೀವು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಬೋದು ಗಾಡಿನ, ಎಲ್ಲಿ ಬೇಕೋ ಎತ್ಕೊಂಡು ಹೋಗ್ಬೋದು. ಲೈಕ್ ಏನು ರೂಲ್ಸ್ ಇರೋಲ್ಲ. ಯು ಕ್ಯಾನ್ ಎಂಜಾಯ್ ದ ವ್ಯೂ. ಲೈಕ್ ನಿಮಗೆ ಎಷ್ಟೊತ್ತು ಬೇಕೋ ನೀವು ಇಲ್ಲಿ ಅಷ್ಟೊತ್ತು ಇರ್ಬೋದು. ಯಾ, ದಟ್ಸ್ ಇಟ್ ಗೈಸ್. ಐ ಥಿಂಕ್ ಇವತ್ತೇನು ಅಷ್ಟೇನು ಮಾಡಲ್ಲ. ಮೇ ಬಿ ಐ ಹ್ಯಾವ್ ಸಮ್ ಗುಡ್ ಡಿನ್ನರ್ ಆರ್ ಸಮಥಿಂಗ್ ಬ್ಯಾಕ್ ಇನ್ ದ ಸಿಟಿ ಆ್ಯಂಡ್ ದೆನ್ yeah, I think that's it for today. Guys, ಇಲ್ಲಿ ಏನಂದ್ರೆ ಈ ಹಾಸ್ಟೆಲ್ನಲ್ಲಿ ಊಟ ತಿಂಡಿ ಎಲ್ಲ ಇವ್ರ ಫಾರ್ಮ್ನಲ್ಲಿ ಏನು ಬೆಳೀತಾರೆ ಅದರಲ್ಲೇ ಮಾಡೋದು. ಇವ್ರದ್ದೊಂದು ಫಾರ್ಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು. ಸ್ಪ್ರಿಂಗ್ ಆನಿಯನ್ಸು, ಸ್ಪಿನಾಚು, ಲೆಟಸ್ಸು. ವಾಟ್ ಈಸ್ ದಿಸ್? ಮಿಂಟ್? Yeah, it's mint. Oh, mint? That one is banana. Yeah. ಬಾಳೆ ಗಿಡ. The apple. Apple? The green apple, the small one. We always eat this, or we took this to make alcohol. Alcohol? Yeah, Oh. like it's gonna drink like a wine. Uh-huh. Yeah, we call that one apple meow meow. Okay. Apple meow meow. Yeah. That's the name of apple with the cat. Yeah. Yeah. And this is, Everything is natural, 100% like healthy, yeah, Yeah. organic. organic. Yeah. You Yeah. see? You see? Mm-hmm. Yeah. Yeah. Good. And what is this? A tomato? Yeah. I can. Oh yeah, it's tomato. Tomato. Yeah. Yeah. Tomato. Yes. Good. Very good. It's like ನೀವು ಯಾರು ಕ್ಯಾಟ್ ಬ್ಯಾಗ್ ಬಂದರೆ ಡೆಫಿನೆಟ್ಲಿ ಆನ್ಸ್ ರಿಟ್ರೀಟ್, ರೈಟ್? ಯಾ, ಆನ್ಸ್ ರಿಟ್ರೀಟಿಗೆ ಬನ್ನಿ. ದೇ ವಿಲ್ ಗಿವ್ ಯು ದ ಬೆಸ್ಟ್ ಫುಡ್. ಆ್ಯಂಡ್ ಇಫ್ ಯು ಆರ್ ಇನ್ ಟು ಲೈಕ್ ನಾನ್ ವೆಜ್, ಲೈಕ್ ದೇ ಸರ್ವ್ ದ ಬೆಸ್ಟ್ ನಾನ್ ವೆಜ್ ಫ್ಯಾಮಿಲಿ ಡಿನ್ನರ್ಸ್ ಔಟ್ ಹಿಯರ್. ಡೆಫಿನೆಟ್ಲಿ ಯು ಗೈಸ್ ಹ್ಯಾವ್ ಟು ಕಮ್ ಹಿಯರ್. ಯಾ, ಥ್ಯಾಂಕ್ ಯು. Okay. ಆ್ಯಂಡ್ ನೀವು ಇಲ್ಲಿ ಬಂದರೆ ಇಲ್ಲಿ ಲೈಕ್ ಇಫ್ ಯು ಗೈಸ್ ಆರ್ ಇನ್ ಟು ಆರ್ಟ್, ಇಲ್ಲಿ ಆರ್ಟ್ ವರ್ಕ್ಶಾಪ್ಸ್ ಇದೆ. ಲೈಕ್ ಇದೆಲ್ಲ ಮಾಡಿಸ್ತಾರೆ. ಇದು ಎಂಟ್ರಿ 200K. ಆ್ಯಂಡ್ ಅಲ್ಲಿ ಒಂಥರ ಫುಲ್ ಸ್ಪಿರಿಚುವಲ್ ಪ್ಲೇಸ್ ಇದೆ. ಇಲ್ಲಿ ನೀವು ವಿಯೆಟ್ನಮೀಸ್ನ ಹೇಳ್ಕೊಡ್ತಾರೆ ಬೇಸಿಕ್ಸು.
These are like private rooms and ಇದು ಡಾರ್ಮು. The dorms are maintained really well. Beds are really clean, the toilets are really clean, and it's a little bit ಎಕ್ಸ್ಪೆನ್ಸಿವ್ ಅಂದರೆ ನಿಮ್ಗೇನು ಜಾಸ್ತಿ ಏನು ಬೀಳಲ್ಲ. ಇಲ್ಲಿ ನಮಗೆ ಮೇಲ್ಗಡೆಯಿಂದ ಸಿ ವ್ಯೂ ಕಾಣುತ್ತೆ, ನೋಡಿಸ್ತೀನಿ ಬನ್ನಿ. ನೋಡಿ ಅಲ್ಲಿ and Catba is like the best place if you want to relax, to do some boat trips, explore some caves, do some hikes. Yeah, Catba is the best place. ಒಂಥರ ತುಂಬ ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತು when I came here. ನೀವು ಡೆಫಿನೆಟ್ ಆಗಿ ಬರಬೇಕು ಕ್ಯಾಟ್ಬಾಗೆ. ಗೆಟ್ ಬ್ಯಾಕ್ ಟು ಹನಾಯ್ ಸೇಮ್ ರೂಟೀನ್. ಬಸ್ ಆಯಿತು, ಬಸ್ಸಿಂದ ಇವಾಗ ಫೆರಿಗೆ, ನೆಕ್ಸ್ಟ್ ಫೆರಿಯಿಂದ ಮತ್ತೆ ಬಸ್ಗೆ, ಆಮೇಲೆ ಬಸ್ಸಿಂದ ಹವಾಯಿಗೆ. ದಿಸ್ ಇಸ್ ದ ರೂಟೀನ್.